ರಾಜ್ಯಪಾಲರು ತೆರಳುವಾಗ ಎಂಎಲ್ಸಿ ಹರಿಪ್ರಸಾದ್ ಅಡ್ಡಿಪಡಿಸಿರುವಂತಹ ವಿಚಾರ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಹರಿಪ್ರಸಾದ್ ವರ್ತನೆಗೆ ರೌಡಿ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು. ಹರಿಪ್ರಸಾದ್ ವರ್ತನೆ ಲೋಕಲ್ ರೌಡಿಯ ರೀತಿ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೌಡಿ ಹರಿಪ್ರಸಾದ್ ರನ್ನ ಸದನದಿಂದ ಅಮಾನತು ಮಾಡಬೇಕು. ಟ್ವಿಟರ್ನಲ್ಲಿ ಹರಿಪ್ರಸಾದ್ ವಿರುದ್ಧ ಕರ್ನಾಟಕದ ಬಿಜೆಪಿ ಕಿಡಿಕಾರಿದೆ. ಎಂಎಲ್ಸಿ ಹರಿಪ್ರಸಾದ್ ನಡೆ ಖಂಡನೀಯ ಅಂತ ಬಿಜೆಪಿ ಟ್ವಿಟರ್ ಖಾತೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ರಾಜ್ಯಪಾಲರು ತೆರಳುವಂತಹ ಸಂದರ್ಭದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಅಡ್ಡಿಪಡಿಸಿದ್ರು. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ, ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಲೋಕಲ್ ರೌಡಿ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಟ್ವಿಟರ್ನಲ್ಲಿ. ರೌಡಿ ಹರಿಪ್ರಸಾದ್ರನ್ನ ಸದನದಿಂದ ಅಮಾನತು ಮಾಡಬೇಕು. ಈ ರೀತಿಯಾಗಿ ಟ್ವಿಟರ್ನಲ್ಲಿ ಹರಿಪ್ರಸಾದ್ ವಿರುದ್ಧ ಕರ್ನಾಟಕ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಲೋಕಲ್ ರೌಡಿ ಅಂತ ಹೇಳಿದಂಥ ಬಿಜೆಪಿಗೆ ಹರಿಪ್ರಸಾದ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಸದನದ ಶಿಸ್ತು ಘನತೆಯ ಬಗ್ಗೆ ಮಾತಾಡೋದಿಕ್ಕೆ ಬಿಜೆಪಿಗೆ ನೈತಿಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಸದನದಲ್ಲಿ ಬಟ್ಟೆ ಹರ್ಕೊಂಡು ಕೈ ಮಿಲಾಯಿಸಿದವರು ಇವರು. ಗೂಂಡಾಗಳಂತೆ ವರ್ತಿಸಿದ್ದ ಮಹಾನುಭಾವರು ಯಾವ ಪಕ್ಷದವರು? ಸದನದಲ್ಲೇ ನೀಲಿ ಚಿತ್ರಗಳನ್ನ ವೀಕ್ಷಿಸಿ ರಾಜ್ಯದ ಮಾನ ತೆಗೆದವರು ಯಾರು ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಬಿಜೆಪಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸದನದ ಶಿಸ್ತು ಘನತೆಯ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಗೆ ನೈತಿಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಬಟ್ಟೆ ಹರ್ಕೊಂಡು ಕೈ ಮಿಲಾಯಿಸಿದವರು ಇವರು. ಗೂಂಡಾಗಳಂತೆ ವರ್ತಿಸಿದ್ದ ಮಹಾನುಭಾವರು ಯಾವ ಪಕ್ಷದವರು? ಸದನದಲ್ಲೇ ನೀಲಿ ಚಿತ್ರಗಳನ್ನ ವೀಕ್ಷಿಸಿ ರಾಜ್ಯದ ಮಾನ ತೆಗೆದರು ಅಂತ ಹೇಳಿಕೊಂಡು ಹಳೆಯ ವಿಚಾರಗಳನ್ನ ನೆನಪು ಮಾಡಿ ಇಲ್ಲಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಈ ಹಿಂದೆ ವರ್ತಿಸಿದ್ರು ಅನ್ನೋದನ್ನ ಇಲ್ಲಿ ನೆನಪಿಸಿದ್ದಾರೆ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.